ತಗೋಬೇಕು, ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ತೀವಿ. ಪಕ್ಷವೇ ಸಮುದಾಯದ ಸಭೆಗಳನ್ನು ದಲಿತರು ಸಿಎಂ ಆಗಬಾರ್ದಾ? ನಾನು ಕೂಡ ದಲಿತ, ನಾನು ಆಗಬಾರ್ದ, ದಲಿತರು ಸಿಎಂ ಆಗಬಾರ್ದ ಅಂತ. ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ, ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ, ಅವರು ಕೂಡ ಅವರಿಗೂ ಸಾಮರ್ಥ್ಯ ಇರಬೇಕಲ್ಲ. 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಅಲ್ಲ, ಮುಖ್ಯವಾಗಿ ಒತ್ತಲ್ಲಿ ಇರೋದು ದಲಿತರು ಆಗಬಾರ್ದ ಅಂತ ಯಾರಿಗೂ ಕೇಳಿದ್ದಾರೆ. ಕೇಳಿದಾಗ ಸಿಎಂ ಬದಲಾವಣೆ ವಿಚಾರ ಕೇಳಿದಾಗ ದಲಿತ ಕಮ್ಯುನಿಟಿಗೂ ಸಿಎಂ ಆಗೋ ಇದಿದೆ, ಆಗಬೇಕು. ಆ ಬದಲಾವಣೆಯ ವಿಚಾರ ಯಾರೂ ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ. ಅಲ್ಲ, ಸಮುದಾಯದ ಸಭೆಗಳನ್ನ ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಏನೋ ನಿರ್ದೇಶನ ಕೊಟ್ಟಿದೆ. ಯಾರು ಬೇಡ, ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದ್ರೆ ನಾವಲ್ವಾ, ಪಕ್ಷನೇ ಬೇರೆ ಇದೆ. ಅಲ್ಲ, ಪಕ್ಷದ ಅಧ್ಯಕ್ಷರೇ ಅದನ್ನೇನೋ ಸುಪರ್ದಿಗೆ ತಗೊಂಡಂಗಿದ್ದಾರೆ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇದು ಆಂದೋಲನ, ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಪಕ್ಷದ ದಯಾಮರಣ ಕೋರಿ ರಾಷ್ಟ್ರಪತಿ ಗೊತ್ತಿಲ್ಲ ಅಂತಾರೆ. ನನಗೆ ಅದು ಗೊತ್ತಿಲ್ಲ, ನನಗೆ ಸಂಬಂಧನೂ ಇಲ್ಲ, ನನಗೆ ಗೊತ್ತಿಲ್ಲ. ಮಾರ್ಚ್ನೊಳಗಡೆ ಏನಾದರೂ ರಾಜಕೀಯ ಬದಲಾವಣೆಗಳು, ಸ್ಥಿತ್ಯಂತರಗಳು ಏನಾದ್ರು ಆಗ್ತಾವ ಸರ್ ಕರ್ನಾಟಕದಲ್ಲಿ? ನನಗೆ ಶಾಸ್ತ್ರ ಹೇಳಕ್ಕೆ ಬರಲ್ಲ. ಜ್ಯೋತಿಷ್ಯ ಹೇಳೋದಿದ್ರೆ ನಾನು ಹೇಳ್ಬಿಡ್ತಿದ್ನಪ್ಪ. ಏನಾಗುತ್ತೋ ಗೊತ್ತಿಲ್ಲ. ಶ್ರೀಲಂಕಾದಿಂದ ವಾಪಸ್ ಬಂದ ನಂತರ ನಾವು ತೋರಿಸ್ತೇವೆ ನಮ್ಮ ಆಟ ಅಂತೇಳಿ ರಾಜಣ್ಣವ್ರು ಹೇಳಿದ್ದಾರೆ ಸರ್. ಎಲ್ಲರೂ ಒಟ್ಟಾಗ್ತೀವಿ ಅಂತ ರಾಜಣ್ಣವ್ರು ಹೇಳಿದ್ದಾರೆ ತಾನೆ, ಜೊತೆಗೆ ನೀವು ಇದ್ದೀರಲ್ಲ ಸರ್. ನಾನು ಹೇಳಿಲ್ಲ, ಅವರೆಲ್ಲ ನಮ್ಮ ಅಧ್ಯಕ್ಷರು ಪರಮೇಶ್ವರ್ ಅಧ್ಯಕ್ಷರು ನೀವೇ ಅಂತೆ. ಮತ್ತಿನ್ನೇನಿದೆ ಹೇಳಿ. ಕ್ಯಾಬಿನೆಟ್ ಸರ್, ಕ್ಯಾಬಿನೆಟ್ ಏನಾದ್ರು ಸರ್ ಈಗೆಲ್ಲ ರಿಪೋರ್ಟ್ಸ್ ತಗೊಂಡಿದ್ದಾರೆ, ಏನಾದ್ರು ಆಗ್ತದ ಅಂತ ಸದ್ಯದಲ್ಲಿ? ಕ್ಯಾಬಿನೆಟ್ ವರ್ಕಿಂಗ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ತಗೊಂಡಿದ್ದಾರೆ ಮೊನ್ನೆ. ಏನಾದ್ರು ರೀಶಫಲ್ ಇದೆಯಾ? ಗೊತ್ತಿಲ್ಲ ನನಗೆ, ತಗೊಂಡಿರೋರು ಹೇಳಬೇಕು, ನಾವೇನು ಹೇಳೋದು. ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ನಮ್ಮ ಇಲಾಖೆದು ನಾನು ಕೊಟ್ಟಿದ್ದೀನಿ. ಅದು ಅವರು ತಗೊಂಡಿರೋರು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಲ್ವ, ನಾವೇನು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ